ಹಿರಿಯ ನಾಗರಿಕರಿಗೂ ಹಕ್ಕುಗಳಿವೆ ಅನ್ನುವಂಥ ದೃಷ್ಟಿಯಿಂದ ಸರ್ಕಾರ ಎಸಿ ಕೋರ್ಟ್ ಅನ್ನೋದನ್ನು ಮಾಡಿದೆ. ಅಂದರೆ ಎಸಿ ಕೋರ್ಟ್ ಮೂಲಕ ಹಿರಿಯ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಬೇಕು ಅನ್ನುವಂಥದ್ದು. ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಶೋಗೆ ಹೋದ ಮೇಲೆ ಎಲ್ಲರಿಗೂ ಗೊತ್ತು. ಅದಕ್ಕೂ ಮುನ್ನ ಅವರು ತಮ್ಮ ವಿವಾದಗಳ ಮೂಲಕ ಸಾಕಷ್ಟು ಸದ್ದು ಮಾಡಿದವರು. ಸೊ ಈಗ ಅವರ ತಂದೆಗೆ ಹಿರಿಯ ನಾಗರಿಕರ ನ್ಯಾಯಾಲಯದಲ್ಲಿ ಕೊನೆಗೂ ನ್ಯಾಯ ಸಿಕ್ಕಿದೆ. ಚೈತ್ರಾ ಕುಂದಾಪುರ್ ಮತ್ತು ಮನೆಯವರಿಂದ ಆಗ್ತಾ ಇದ್ದಂತಹ ತೊಂದರೆಗಳ ಬಗ್ಗೆ ಅವರು ಕೋರ್ಟಿಗೆ ಹೋಗಿದ್ದರು. ಅಲ್ಲಿ ಬಂದ ತೀರ್ಪು ಅವರ ತಂದೆಗೆ ಖುಷಿ ಕೊಟ್ಟಿದೆ. ಬಾಲಕೃಷ್ಣ ನಾಯಕರು ಚೈತ್ರಾ ಕುಂದಾಪುರ ತಂದೆ ನಮ್ಮ ಜೊತೆಗಿದ್ದಾರೆ. ಈಗ ಹಿರಿಯ ನಾಗರಿಕರ ನ್ಯಾಯಾಲಯ ನಿಮಗೆ ಅನುಕೂಲ ಮಾಡಿ ಕೊಟ್ಟಿದೆ. ನಿಮಗೆ ಎಷ್ಟು ಖುಷಿ ಅನಿಸ್ತದೆ? ನ್ಯಾಯಾಲಯ ಏನು ಹೇಳಿದೆ ನ್ಯಾಯಾಲಯ ನನಗೆ ಸಪೋರ್ಟ್ ಕೊಟ್ಟರೆ ನಾನು ಸಂತೋಷ ಪಡ್ತೇನೆ. ನಮ್ಮಂಥ ಹಿರಿಯ ನಾಗರಿಕರಿಗೆ ಸರ್ಕಾರ ತುಂಬ ಸಪೋರ್ಟ್ ಕೊಡಲೇಬೇಕು. ಯಾಕಂದರೆ ನಾವು ಈಗ ದುಡಿಯೋ ಕಾಲ ಅಲ್ಲ ನಮ್ಮದು. ನಾವು ಹಿಂದೆ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ದೇವೆ. ನಾನು ಹಗಲು ರಾತ್ರಿ 3 ಗಂಟೆ ರಾತ್ರಿ ಎದ್ದು ಹಾಲಿನ ಬಿಸ್ನೆಸ್ ಮಾಡಿಕೊಂಡು 35 ವರ್ಷ ನನ್ನ ಹಾಲು ಡೀಲರ್ ಆಗಿದ್ದವ. ಆವಾಗ ನಾನು ಹಗಲು ರಾತ್ರಿ ದುಡ್ದು ಅವ್ರನ್ನ ಸಾಕಿದ್ದೇನೆ. ಈಗ ಅವ್ರು ಹೇಳ್ಬೋದು, ಈಗ ಅವ್ರು ನೋಡಲಿಲ್ಲ ನಮಗೆ ನನ್ನ ಹೆಂಡತಿ ಹಾಲು ಕರುಗಳನ್ನು ಎಷ್ಟು ಒಂದು ಜನರಿಂದ ಏನು ಸಾಕ್ಲಿಕ್ಕೆ ಆಗ್ತದೆ? ನಿಮಗೆ ಏನೆಲ್ಲ ಅನ್ಯಾಯ ಮಾಡಿದ್ರು? ಯಾಕೆ ನಿಮ್ಮ ಮನೆಯಿಂದ ಹೊರಗಿಟ್ಟಿದ್ರಾ? ಏನಾಗಿತ್ತು? ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಕಾರಣ ಏನು? ಕೋರ್ಟಿಗೆ ಹೋಗಿ ನನಗೆ ತುಂಬ ಅನ್ಯಾಯ ಆಗಿದೆ. ನನ್ನ ಹೆಂಡತಿಯಿಂದಲೂ ಆಗಿದೆ, ನನ್ನ ಕಿರಿ ಮಗಳಿಂದಲೂ ಆಗಿದೆ. ನನ್ನ ದೊಡ್ಡ ಮಗಳು ಯಾವುದಕ್ಕೂ ಇಲ್ಲ. ಅವಳು ಯಾವುದು ನಮ್ಮ ತಂದೆಗೆ ತೊಂದರೆ ಕೊಡುವಂಥ ವಿಚಾರ ಯಾವುದಿಲ್ಲ. ಅವಳು ನ್ಯಾಯದಲ್ಲಿ, ಧರ್ಮದಲ್ಲಿ, ಸತ್ಯದಲ್ಲಿದ್ದಾಳೆ. ಮತ್ತು ಅವಳು ಹಗಲು ಹೊತ್ತು ಕಷ್ಟಪಟ್ಟು ನಮ್ಮ ಹಾಗೆ ದುಡಿಯೋ. ಚೈತ್ರ ಏನು ಮಾಡ್ತಾರೆ? ಅವಳು ಹೀಗೆ ಅವಳು ಸ್ವಂತ ಬುದ್ಧಿ ಇಲ್ಲ. ಅವಳು ಸ್ವಂತ ಬುದ್ಧಿಯಿಂದ ಒಂದು ತಂದೆ ತಾಯಿಗೆ ಗೌರವ ಕೊಡೋ ಬುದ್ಧಿ ಅವಳಲ್ಲಿ ಇಲ್ಲ. ಅವಳದು ಈ ತಾಯಿ ಸಪೋರ್ಟಿನಿಂದ ಅವಳು ಸ್ವಲ್ಪ ಪ್ರಬಲ ಆಗಿದ್ದಾಳೆ. ಮತ್ತು ಜನರು ಸಹ ಅವಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಿಮ್ಮನ್ನು ಸಾಕ್ತಾ ಇರಲಿಲ್ಲ ಮನೆಯವರು ಅಂತನ? ನಾನು ಸಾಕ್ತಾ ಇಲ್ಲ ಅಂತ ಅವಳು ಹೇಳ್ರು ಏನು ಪ್ರಯೋಜನ ಉಂಟು? ಈಗ ನಮಗೆ ಗೊತ್ತುಂಟಲ್ಲ ಸಾಂಖ್ಯತೆ ಇಲ್ಲ ಅಂದರೆ ನಮ್ಮ ಊರು ಜನ ನಿಮ್ಮನ್ನು ನೋಡ್ಕೊಳ್ತಾ ಇರಲಿಲ್ವ ಮನೆಯಲ್ಲಿ? ಇಲ್ಲ, ನಾನು ನೋಡ್ಕೊಳ್ತಾ ಇಲ್ಲ. ನನ್ನ ಮೇಲೆ ದ್ವೇಷನೇ ಮಾಡ್ತಾ ಇರ್ತಾಳೆ. ಅದು ಆಚೆ ಈಚೆಯವರು ನಮಗೆ ಸಪೋರ್ಟ್ ಕೊಡ್ತಾರೆ. ಅದು ಮುಂದೆ ಬಂದು ಹೇಳಲಿಕ್ಕೆ ಅವ್ರು ಇದ್ದಾರೆ, ಇವಳಿ ಬಾಯ ಬರ್ತಾರೆ, ಇವಳೇನು ಬಾಯಿ ಬೈತಾಳೆ ಅಂತ. ನಿಮಗೆ ಮಗಳಿಗೆ ತಾಗಿ ಬಂದದ್ದು ಯಾಕೆ? ಏನಾಯಿತು? ಅದು ಅವಳಿಗೆ ಗೊತ್ತು. ನಂಗೆ ಅವಳ ಮೇಲೆ ದ್ವೇಷ ನನಗೇನು ಇರಲಿಲ್ಲ. ಅವಳೇ ನನ್ನನ್ನು ದೂರ ಮಾಡಿದೆ ಹೊರತು ನಾನು ಅವಳನ್ನು ದೂರ ಮಾಡಲಿ. ಈಗ ನನ್ನನ್ನು ದೂರ ಮಾಡಿದ್ದೆ ಅವಳು, ತಂದೆಯನ್ನು ದೂರ ಇಟ್ಟಿದ್ದೆ ಅವಳು, ನಾನಲ್ಲ. ಅದು ಯಾಕಾಗಿ ಇಟ್ಟಿದ್ದಾಳು ಅಂತ ನನಗೆ ಗೊತ್ತಲ್ಲ ಇಂದುವರೆಗೂ. ನಿಮ್ಮ ಪಿತ್ರಾರ್ಜಿತ ಬಂದ ಆಸ್ತಿ ಬೇಕು ಅಂತೆಲ್ಲ ಅವಳದ್ದು ಹೋರಾಟ ಇತ್ತಾ ಹೇಗೆ? ಪಿತ್ರಾರ್ಜಿ ಆಸ್ತಿ ನನ್ನದು ಒಂದು ಸರಿ ಅವಳು ಬಿಲ್ಡಿಂಗ್ ಕಟ್ಟಬೇಕಂತ ಇದ್ದೆ. ಅವಳು ಬಿಲ್ಡಿಂಗ್ ಕಟ್ಟಬೇಕು. ಅಪ್ಪ ನನಗೆ ಬಿಲ್ಡಿಂಗ್ ಕಟ್ಟೋಕೆ ನನಗೆ ಆಸ್ತಿ ಬರೆದು ಕೊಡಿ ಅಂದ್ಲು. ನಾನು ಕಟ್ಟಡ ಕಟ್ಟಿ ಬಾಡಿಗೆ ಕೊಡ್ತೆ ಅಂತ. ಆವಾಗ ನನ್ನ ದೊಡ್ಡ ಮಗಳು ಒಪ್ಪಬೇಕಲ್ಲ. ಅವಳು ಹೇಳ್ಲು, ನೀವು ದೊಡ್ಡ ಮಗಳು ಒಪ್ಪಬೇಕು ಮಗ. ಅದು ಒಪ್ತಿದ್ರೆ ನನಗೆ ಅವಳಿಗೆ ಒಂದು ದಾರಿ ಕೊಟ್ಟು ಮತ್ತು ನಾನೆಲ್ಲ ಅದು ಕಿರಿಮಗಳು ಒಪ್ತಾಳೆ. ಇವಳದು ಯಾರು ಕಿರಿಮಗಳು ಸಣ್ಣವಳು ಮಾನ್ಯ ಚೈತ್ರ ಹೇಳಿದ್ರೆ ಒಪ್ತಾಳೆ. ಸೈನ್ ಹಾಕೊಂಡು ಹಾಕ್ತಾಳೆ. ಅವಳಿಗೇನಿಲ್ಲ, ಹಾಕೊಂಡು ಸಪೋರ್ಟ್ ಅಲ್ಲಿ ಸೈನ್ ಹಾಕೊಂಡು ಹಾಕ್ತಾಳೆ. ಅವಳಿಗೆ ಅಂತ ಗೊತ್ತಾಗಲಿ. ಈಗ ಅಂದರೆ ಸಣ್ಣ ಪ್ರಾಯ. ಇವಳು ಅವಳಿಗೆ ಮನವರಿಕೆ ಮಾಡಿ ಇವಳು ಮನವರಿಕೆ ಮಾಡಿದವಳು. ಅಕ್ಕನಿ ಮಾಡೋಕ್ಕಾಗೋದು. ನಿಮ್ಮ ಹೆಂಡತಿ ನಿಮ್ಮ ಸಪೋರ್ಟಿಗೆ ಇಲ್ವಾ? ನನ್ನ ಹೆಂಡತಿ ಅವಳು ಹೇಳ್ದಂಗೆ ಕೇಳ್ತಳು. ನಮ್ಮನ್ನ ನಮ್ಮ ಮನೆ ಕೊಡಲಿಲ್ಲ, ಖರ್ಚಿ ಕೊಡಲಿಲ್ಲ, ಹೀಗೆ ದೂರ್ಕೊಂಡೇ ಬಂದದ್ದು ಇಂದುವರೆಗೂ. ನಾನು ಮತ್ತು ಅನುಸರಿಸ್ಕೊಂಡು ಹೋದೆ. ಯಾಕಂದರೆ ಕುಟುಂಬದಲ್ಲಿ ಸಮಸ್ಯೆಗಳು, ಕಷ್ಟಗಳು, ಸುಖಗಳು ಇದ್ದೇ ಇರುತ್ತೆ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಅಲ್ವಾ? ಅದು ಹಣದ ವಹಿವಾಟಿದೆ ಅಂತ ಗಲಾಟೆ ಆಯ್ತಲ್ಲ. ಹಣದ ವಹಿವಾಟಿದೆ ಅಂತ ಗಲಾಟೆ. ಹಣದ ವಹಿವಾಟು ಅದು ಗೊಂದು ಪೂಜೆ ಹಣದ ವಹಿವಾಟು ಇದ್ದಿತ್ತು. ಅವಳು ನಮ್ಮ ಮನೆಯಲ್ಲೆಲ್ಲ ಮಾಡ್ತಾಯಿದ್ದಿದ್ಲು. ಆದರೂ ನಮ್ಗೆ ಅಷ್ಟೊಂದು ಯಾರ್ದು ಒಂದು ಗೊತ್ತಿರಲಿಲ್ಲ. ನಾವು ಇವಳೇನು ಬೇರೆ ಏನೋ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಅಂದರೆ ಯಾರು ಬೇರೆ ಒಳ್ಳೆ ಯಾರು ಮಾಡ್ಬೋದು ಅನ್ನೋ ಅನುಭವದಲ್ಲಿ ನಾನು ಹೇಳಿದಷ್ಟೆ. ಈಗ ಕೋರ್ಟ್ ನಿಮಗೆ ರಕ್ಷಣೆ ಕೊಡಬೇಕು ಹೇಳಿದೆ, ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಬಾರ್ದು ಅಂತ ಹೇಳಿದೆ. ಇದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಮತ್ತು ಪೊಲೀಸರು ಏನಾದ್ರು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿದ್ರೆ ಏನು? ಪೊಲೀಸರು ಏನು ಹೇಳಿದ್ರು? ಪೊಲೀಸರು ಅದು ಆ ಸರಿ ನಾನು ಕಂಪ್ಲೇಂಟ್ ಕೊಟ್ಟು ಹೋದಾಗ ನೀವು AC ಕೋರ್ಟಿಂದ ಆರ್ಡರ್ ತಗೊಬನ್ನಿ ಅಂತ ಹೇಳಿ ಅವ್ರು ನನ್ನ ಸ್ಟೇಷನ್ಗೆ ಹೋದ್ರೆ ನನಗೆಲ್ಲ ಕೆಲವು ಪೊಲೀಸ್ನವರೆಲ್ಲ ಜೋರು ಮಾಡಿದರು. ನೀವು AC ಕೋರ್ಟಿಂದ ಔಟ್ ಬಂದು ನಿಮ್ಮ ಮೇಲೆ ನಾನು ಕೇಸ್ ಹಾಕ್ತೆ ಅಂತ ಹಿಂದೆ ಅವರು ಹೇಳಿದ್ದಾರೆ. ಈ AC ಕೋರ್ಟ್ ಹಾಕೋ ಮೊದಲೇ. ಈಗ ನನಗೆ AC ಆರ್ಡ್ರ್ ಬಂದ ನಂತರ ಇನ್ನು ನೋಡಬೇಕು ಪೊಲೀಸರು ಯಾವ ರೀತಿ ನನಗೆ ರಕ್ಷಣೆ ಕೊಡ್ತಾರೆ, ಇನ್ನು ಯಾವ ರೀತಿ ನನ್ನ ಸಹಕಾರ ಕೊಡ್ತಾರೆ ನನಗೆ. ಈಗ ಮತ್ತೆ ಬಿಗ್ ಬಾಸಿಗೆ ಹೋಗಿದ್ದಾರೆ ಚೈತ್ರ, ನೋಡ್ತಾ ಇದ್ದಾರೆ ಟಿವಿಯಲ್ಲಿ. ಏನು ಹೇಳ್ತೀರಿ ಅವಳಿಗೆ? ಬಿಗ್ ಬಾಸಿಗೆ ಹೋಗೋದು ಸಂತೋಷವೇ, ಅದು ನಾನೆಲ್ಲ ಅಂತ ಹೇಳೋದಿಲ್ಲ. ಅವ್ರವ್ರೊಂದು ಉದ್ಯೋಗದಾರಿ ಅವ್ರು ಮಾಡ್ಕೊಳ್ಳಿ, ಅದು ನಮ್ಮದು ಆಕ್ಷೇಪ ಇಲ್ಲ. ಹೋಗಿದ್ದಕ್ಕೂ ನಮ್ಮದೇನು ಆಕ್ಷೇಪ ಇಲ್ಲ. ನಮ್ಮನ್ನು ದೂರಕೊಂಡು ನಮ್ಮನ್ನು ಎದುರು ಹಾಕ್ಕೊಂಡು ಹೋಗೋದು ಸರಿಯಲ್ಲ. ಅವ್ರ ಸಾಧನೆ ಬಗ್ಗೆ ನಾನು ಹೇಳೋದಿಲ್ಲ. ತಂದೆಗೆ ಮೊದಲು ಗೌರವ ಕೊಟ್ಟು ಅವ್ರ ಸಾಧನೆ ಬಗ್ಗೆ ಮಾತಾಡ್ತಾನೆ. ತಂದೆ ಗೌರವ ಕೊಡದೆ ಅವ್ರು ಎಷ್ಟಾದರೆ ಮಾಡೋದು ನಾನು ಒಪ್ಪೋದಿಲ್ಲ.
ಇದು ಮಾತು. ಮುಖ್ಯವಾಗಿ ತನ್ನ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಖುಷಿ ಅವರಿಗಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಬದ್ಧವಾಗಿ ತನಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳು ಸಿಗಲಿ, ರಕ್ಷಣೆ ಸಿಗಲಿ ಅನ್ನುವಂಥ ಆಶಯದಲ್ಲಿ ಬಾಲಕೃಷ್ಣ ನಾಯಕರಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.